ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಯುಎಇ ಅಧ್ಯಕ್ಷರನ್ನು ಖುದ್ದು ಸ್ವಾಗತಿಸಿದ ಪ್ರಧಾನಿ ನರೇಂದ್ರ ಮೋದಿ. ಬಾಹ್ಯಾಕಾಶ, ಇಂಧನ ಸೇರಿ ಹಲವು ಒಪ್ಪಂದ. ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮತಪತ್ರ. 15 ವರ್ಷ ಬಳಿಕ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಜೈ, ಇವಿಎಂಗೆ ಗುಡ್ ಬೈ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್, ಒಂದೇ ನಾಮಪತ್ರ, ಅವಿರೋಧ ಆಯ್ಕೆ. ರಾಯಣ್ಣ ವಸ್ತು ಸಂಗ್ರಹಾಲಯ ಲೋಕಾರ್ಪಣೆ. ಸಂಗೊಳ್ಳಿ ಅಭಿವೃದ್ಧಿಗೆ 320 ಕೋಟಿ ರೂಪಾಯಿ, ಸಿಎಂ ಸಿದ್ದರಾಮಯ್ಯ ಮಾಹಿತಿ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್, ಸಬಲೆಂಕಾ ಅಲ್ಕರಾಜ್ಗೆ ಮುನ್ನಡೆ, ಅಗ್ರ ಶ್ರೇಯಾಂಕಿತ ಆಟಗಾರ ಶುಭಾರಂಭ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಇನ್ನು 4 ವರ್ಷಗಳಲ್ಲಿ ಭಾರತ ಮೇಲ್ಮಧ್ಯಮ ಆದಾಯ ದೇಶ. 2 ವರ್ಷದಲ್ಲಿ $5 ಟ್ರಿಲಿಯನ್ ಆರ್ಥಿಕತೆ. ಕೈಮಗ್ಗ ಉತ್ಪನ್ನ ಮಾರಾಟಕ್ಕೆ ಸಂತೆ. ಹೊಸ ಜವಳಿ ನೀತಿಗೆ ಇನ್ನಷ್ಟು ಅಂಶಗಳ ಸೇರ್ಪಡೆ. ಶಿವಾನಂದ ಪಾಟೀಲ್. ಎಸ್ಎಸ್ಎಲ್ಸಿ ಪ್ರಿಪರೇಟರಿ, ಇನ್ನು ಶಿಕ್ಷಕರಿಗೆ ಮೊಬೈಲ್ ನಿಷೇಧ. 10ಕ್ಕಲ್ಲ 11 ಗಂಟೆಗೆ ಪರೀಕ್ಷೆ. ಪ್ರಶ್ನಪತ್ರಿಕೆ ಸೋರಿಕೆ ಭೀತಿ, ಪರೀಕ್ಷೆ ಸಮಯವೇ ಬದಲು. ರಾಷ್ಟ್ರಪತಿ ಔತಣಕೂಟಕ್ಕೆ ರಾಜ್ಯದ ಕೌಶಿಕ್ ಆಯ್ಕೆ. ಯುವ ಉದ್ಯಮಿ ಮುದ್ದಾ ಸಾಧನೆಗೆ ಗೌರವ. ಜನವರಿ 26ರ ಕಾರ್ಯಕ್ರಮಕ್ಕೆ ಆಹ್ವಾನ. ಕರ್ನಾಟಕ ಕ್ರೀಡಾಕೂಟ, ಬೆಂಗಳೂರು ಭರ್ಜರಿ ಪದಕ ಬೇಟೆ. ಉದ್ಯಾನ ನಗರಿಯ ಕ್ರೀಡಾಪಟುಗಳು 42 ಚಿನ್ನ, 39 ಬೆಳ್ಳಿ, 47 ಕಂಚಿನ ಸಹಿತ 128 ಪದಕದೊಂದಿಗೆ ಪ್ರಾಬಲ್ಯ.